ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅಯೋಧ್ಯ ಕಾಂಡ ಭಾಗದಿಂದ ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಶರ್ಮಾ ರವರು ಬರೆದಿರುವ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನ. ಸಾಂಗತ್ಯ ರಾಮಾಯಣ ಮುಂದುವರಿದ ಭಾಗ. ಆಕ್ರೋಶಗೊಳ್ಳುತ್ತಾ ಹಲುಬುಯ್ದ ಭರತನು ತಾಯಿಯ ಖಂಡಿಸಿ ಬಿಟ್ಟ. ರಾಮನ ಹೊರತಾದ ರಾಜ ವೈಭೋಗವು ತನಗೆಂದು ಬೇಡೆಂದು ಬಿಟ್ಟ. ರಾಮನ ತಾಯಿಯ ನೋಡಲು ಹೊರಟನು ಶ್ರೀರಾಮ ನನುಜನು ಭರತ. ತಾಯಿಯ ತಪ್ಪಿಗೆ ತನ್ನನ್ನು ಕ್ಷಮಿಸೆಂದು ಕೌಸಲ್ಯೆ ಎದುರಲ್ಲಿ ನಿಲುತ. ಬಂಗಾರದೊಡವೆಯ ಹೇರುತ್ತಾ ಬಂದಾಳು ವಾನರಿಯಂತಿದ್ದ ಕುಬ್ಜೆ. ತಲೆಯನ್ನು ತರಿಯಲು ಶತ್ರುಘ್ನ ಹೊರಡಲು ತಡೆಯಿತು ಭರತನ ಸಂಜ್ಞೆ. ಗಂಧದ ಕೊರಡನ್ನೇ ಹುಟ್ಟಿದ್ದ ಚಿತೆಯಲ್ಲಿ ಸಾಮ್ರಾಟ ನಾಶವವಿಟ್ಟು ಅಂತಿಮ ಸಂಸ್ಕಾರ ಮಾಡಿದ ಭರತನು ಕಾಷ್ಟಕ್ಕೆ ಬೆಂಕಿಯ ಕೊಟ್ಟು. ಭರತನು ನಿಶ್ಚಯ ಮಾಡಿದ ರಾಮನ ಪುರದೆಡೆ ಕರೆತರಲೆಂದು. ಹೊರಟನು ಕಾಡಿಗೆ ಸೇನೆಯ ಜೊತೆಯಲ್ಲಿ ಪರಿವಾರವನ್ನು ಕೂಡಿಕೊಂಡು. ಇಕ್ಷಾಕ್ಷು ವಂಶದ ಕೋವಿದಾರ ಧ್ವಜ ರಥದಲ್ಲಿ ಶೋಭಿಸುತ್ತಿತ್ತು. ಕಾಂತಾರದೆಡೆಗೆಂದು ಹೊರಟಿದ್ದ ಸೈನ್ಯವು ಗಂಗೆಯ ತೀರಕ್ಕೆ ಬಂತು. ಭರತನ ದಂಡನ್ನು ನೋಡಿದ ಗುಹನಾಗ ಹೊಂದಿದ ಸಂದೇಹವನ್ನು ನೇರ ಮಾತುಗಳಿಂದ ರಾಜಪುತ್ರನ ಬಳಿ ಕೇಳಿದನುದ್ದೇಶವನ್ನು. ನನಗಾಗಿ ರಾಮನ ಕಾನನ ಕಟ್ಟಿದ ಜನನೀಯ ಕೃತ್ಯಕ್ಕೆ ನಾಚಿ ವನದಿಂದಲವನನ್ನು ಮರಳಿ ಬಾರೆನ್ನುವೆ ವಿನಯಂ ಮುಡಿಯನ್ನು ಚಾಚಿ. ಭರತನ ನುಡಿ ಕೇಳಿ ದೀವರಾಜನು ಮನದಲ್ಲೇ ಹೊಂದುತ್ತಾನಂದ. ಶ್ರೀರಾಮ ಲಕ್ಷ್ಮಣ ಸೀತೆಯರೊಡಗೂಡಿ ಕಳೆದಿದ್ದ ವಿವರವ ಪೇಳ್ದ. ಇಂಗುದಿ ಬೇರಿಂಗೆ ತಲೆಯೂಡು ತೊರಗಿದ ಭರತನು ಅಣ್ಣನ ನೆನೆದು. ಬೆಳಗಿನ ಸಮಯಕ್ಕೆ ಗುಹದೋಣಿ ತಂದಾನು ಗಂಗೆಯ ದಾಟಲಿಕೆಂದು. ಕೋಸಲ ಸೇನೆಯು ನದಿ ದಾಟಿ ಬಂದಿತು ಕ್ಷೇತ್ರ ಪ್ರಯಾಗದ ಬಳಿಗೆ. ಭರತನು ಹೊಕ್ಕನು ಮುನಿಭರದ್ವಾಜರು ನೆಲೆ ನಿಂತ ಎಲೆಮನೆಯೊಳಗೆ. ಕೈಕೇಯಿ ಪುತ್ರನ ಕೇಳಿದ ಮುನಿವರ ಬಂದಿಹ ಕಾರಣವನ್ನು. ಭರತನ ಉದ್ದೇಶ ತಿಳಿಯುತ್ತಾ ಹೇಳಿದ ಚಿತ್ರಕೂಟದ ದಾರಿಯನ್ನು. ഇരുಳನ್ನು ಕಳೆದರು ಋಷಿವಾರ ನೀಡಿದ ಸತ್ಕಾರ ಸ್ವೀಕರಿಸುತ್ತಾ
ಚಿತ್ರಕೂಟದ ಕಡೆ ಹೊರಡಲು ಅಣಿಯಾಗೆ ಸೈನ್ಯಕ್ಕೆ ಹೇಳಿದ ಭರತ, ಸೈನ್ಯಕ್ಕೆ ಹೇಳಿದ ಭರತ. ಮಂದಾಕಿನಿ ನದಿ ಪಕ್ಕದೊಳಿರುವುದು ಗಿರಿಸಾನುವಿನ ಚಿತ್ರಕೂಟ, ಗಿರಿಸಾನುವಿನ ಚಿತ್ರಕೂಟ. ಬೆಟ್ಟದ ತುದಿಯಲ್ಲಿ ಹೊಗೆಯೇರುವುದ ಕಂಡು ಭರತನು ಸಂಭ್ರಮ ಪಟ್ಟ, ಭರತನು ಸಂಭ್ರಮ ಪಟ್ಟ. ಚಿತ್ರಕೂಟದ ಸುತ್ತ ವಿಹರಿಸಿ ಕಳೆದರು ಶ್ರೀರಾಮ ಮೈಥಿಲಿ ದಿನವೋ, ಶ್ರೀರಾಮ ಮೈಥಿಲಿ ದಿನವೋ. ಗಿಡಮರ ಬಂಡೆಯ ನದಿ ಪಕ್ಷಿ ಪ್ರಾಣಿಯ ನೋಡುತ್ತಾ ಹಿಗ್ಗುತ್ತೋ ಮನವೋ, ನೋಡುತ್ತಾ ಹಿಗ್ಗುತ್ತೋ ಮನವೋ. ವಿಪಿನಾದ ಮೃಗಕುಲ ಬೆದರುತ್ತಲೋಡಿತು ಸೈನ್ಯದ ಗದ್ದಲದಿಂದ, ಸೈನ್ಯದ ಗದ್ದಲದಿಂದ. ಕಿರುಚಾಟ ಕೇಳಿದ ಶ್ರೀರಾಮ ತಮ್ಮಂಗೆ ಕಾರಣ ನೋಡಿ ಬಾರೆಂದ, ಕಾರಣ ನೋಡಿ ಬಾರೆಂದ. ಸಾಲ ವೃಕ್ಷವನೇರಿ ನೋಡಲು ಸೌಮಿತ್ರಿ ಕೋಸಲ ಧ್ವಜವನ್ನು ಕಂಡು, ಕೋಸಲ ಧ್ವಜವನ್ನು ಕಂಡ. ಕೈಕೇಯಿ ಪುತ್ರನ ಸೇನೆಯ ಕಾಣುತ್ತಾ ಮನದೊಳಗ ಕ್ರೋಶಗೊಂಡ, ಮನದೊಳಗ ಕ್ರೋಶಗೊಂಡ. ಕೋವಿದ ರಾಂಕದ ಚಿಂಗುಡಿ ಹೊಂದಿದ್ದ ಇಕ್ಷಾಕ್ಷು ವಂಶದ ದಂಡು, ಇಕ್ಷಾಕ್ಷು ವಂಶದ ದಂಡು. ರಾಮನ ಕೊಲ್ಲಲು ಬರುತ್ತಿರುವುದೆನ್ನುತ್ತ ಲಕ್ಷ್ಮಣ ಸಿಟ್ಟೇರಿಕೊಂಡು, ಲಕ್ಷ್ಮಣ ಸಿಟ್ಟೇರಿಕೊಂಡು. ಧನ್ಯವಾದಗಳು.